ಬಿಜೆಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇರುವಂತ ಈ ಕರಾವಳಿಯಲ್ಲೂ ಕೂಡ ಬಿಜೆಪಿಯ ಬಂಡಾವ ಬಾಟ ಹಾರ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಹಿಂದೆ ನಾವು ಗಮನಿಸಿದ್ವಿ. ಪುತ್ತಿಲ ಅವರು ಇದೇ ತರ ಬಂಡಾಯದ ಬಾವುಟವನ್ನ ಹಾರಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮತಗಳನ್ನ ಬಾಚಿಕೊಂಡ್ರು ಅಂತ. ಆದ್ರೆ ಈಗ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಲ್ಲಿ ನೋಡೋದಾದ್ರೆ ಮತ್ತೆ ಕರಾವಳಿ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿರುವಂತದ್ದು. ಅರುಣ್ ಪುತ್ತಿಲ ಬಳಿಕ ಈಗ ಸತ್ಯಜಿತ್ ಸುರತ್ಕಲ್ ಭಿನ್ನ ಮತ ಸ್ಫೋಟವಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಈಗ ಅರುಣ್ ಪುತ್ತಿಲ್ ಬಳಿಕ ಸತ್ಯಜಿತ್ಗೆ ಬಿಜೆಪಿಯಿಂದ ಟಿಕೆಟ್ ನೀಡುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸತ್ಯಜಿತ್ ಸುರತ್ಕಲ್ ಟೀಮ್ ವತಿಯಿಂದ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನೀವು ಸತ್ಯಜಿತ್ ಸುರತ್ಕಲ್ ಅವರಿಗೆ ಲೋಕಸಭಾ ಎಲೆಕ್ಷನ್ ಟಿಕೆಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಅರುಣ್ ಪುತ್ತಿಲ್ ಬಳಿಕ ಈಗ ಸತ್ಯಜಿತ್ ಸುರತ್ಕಲ್ ಭಿನ್ನ ಮತ ಸ್ಫೋಟಗೊಳ್ತಾ ಇರುವಂತದ್ದು. ಹಿಂದೆ ನಾವು ಗಮನಿಸಿದ್ರಿ ಯಾವ ರೀತಿಯಾಗಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಬಂಡಾಯವೆದ್ದು ಮತ್ತೆ ಅವರು ನಿಂತ್ಕೊಂಡ್ರಾದ್ರು ಸೋತ್ರು. ಆದ್ರೆ ಬಿಜೆಪಿಯ ಟಿಕೆಟ್ ಯಾವ ರೀತಿಯಾಗಿ ಹಿಂದೂಗಳ ಒಂದು ಮತ ಯಾವ ರೀತಿಯಾಗಿ ಒಡೆದೋಯ್ತು, ಈ ನಿಟ್ಟಿನಲ್ಲಿ ಅಲ್ಲಿ ಬಿಜೆಪಿಗೆ ಸೋಲಾಯಿತು, ಕಾಂಗ್ರೆಸ್ ಗೆಲುವನ್ನ ಕಂತು. ಇಡೀ ದಕ್ಷಿಣ ಕನ್ನಡದಲ್ಲಿ ಒಂದೇ ಒಂದು ಸೀಟ್ ಕಾಂಗ್ರೆಸ್ಗೆ ಬಂದಿದ್ದು, ಅದು ಕೂಡ ಅರುಣ್ ಕುಮಾರ್ ಪುತ್ತಿಲ್ ಅವರು ಬಿಜೆಪಿಯಿಂದ ಒಡೆದು ಎಕ್ಸ್ಟ್ರಾ ಪಕ್ಷೇತರವಾಗಿ ನಿಂತರು. ವೋಟ್ ಡಿವೈಡ್ ಆಗಿ ಅಲ್ಲಿ ಕಾಂಗ್ರೆಸ್ಗೆ ಬರೋ ಹೆಲ್ಪ್ ಆಯಿತು. ಆದ್ರೆ ಈಗ ಮತ್ತೆ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಿಂದ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲವನ್ನ ಕೆರಳಿಸಿರುವಂಥದ್ದು. ಕಾರಣ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಟಿಕೆಟ್ ನೀಡುವಂತ ಕೂಡ ಆಗ್ರಹ ಕೇಳಿ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಕೂಡ ಒಂದಿಷ್ಟು ಡೆಡ್ಲೈನ್ ಅನ್ನ ಬಿಜೆಪಿ ಮುಖಂಡರಿಗೆ ಕೊಟ್ಟಿರುವಂಥದ್ದು, ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ್ ಅವರು ನನಗೆ ಇಂತಿಂಥದೇ ಸ್ಥಾನಮಾನ ಕೊಡಬೇಕು, ಈ ನಿಟ್ಟಿನಲ್ಲಿ ಕೂಡ ನೀವೇನಾದರೂ ನಮ್ಮ ಆಗ್ರಹಕ್ಕೆ ನೀವು ಒಪ್ಪೋದಾದ್ರೆ ನಾನು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತೀನಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಅರುಣ್ ಕುಮಾರ್ ಪುತ್ತಿಲ್ ಅವರು ಕೊಟ್ಟಿದ್ದಾರೆ. ಈಗ ಮತ್ತೆ ಸತ್ಯಜಿತ್ ಸುರತ್ಕಲ್ ಅವರು ಕೂಡ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರ ಬೆಂಬಲಿಗರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರ ಅಭಿಮಾನಿಗಳು ಕೂಡ ಅದನ್ನೇ ಕೇಳ್ಕೊಳ್ತಾ ಇರುವಂಥದ್ದು. ನಮ್ಮ ಮುಖಂಡ ಸತ್ಯಜಿತ್ ಸುರತ್ಕಲ್ ಅವರಿಗೆ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಸೀಟನ್ನು ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಜನಾಗ್ರಹ ಸಮಾವೇಶವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇದು ಬಂಟ್ವಾಳದ ಮಂಗಳೂರು ಬಂಟ್ವಾಳದಲ್ಲಿ ನಡೀತಾ ಇರುವಂತಹ ಜನಾಗ್ರಹ ಸಮಾವೇಶ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಯಾವ ರೀತಿಯಾಗಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಪಕ್ಷೇತರಾಗಿ ನಿಂತು ಯಾವ ರೀತಿಯಾಗಿ ಸೋಲಾಯಿತು ಬಿಜೆಪಿಗೆ, ಅದೇ ತರ ಈಗ ಮತ್ತೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸತ್ಯಜಿತ್ ಸುರತ್ಕಲ್ ಅವರು ಕೂಡ ಬಂಡಾಯ ಎದ್ದಿದ್ದಾರೆ. ಏನ್ ಆಗ್ಬಹುದು ಅಂತ ನೆಕ್ಸ್ಟ್? ಹೌದು, ಅಂದ್ರೆ ಸತ್ಯಜಿತ್ ಸುರತ್ಕಲ್ ಅವರ ಬೃಹತ್ ಶಕ್ತಿ ಪ್ರದರ್ಶನ ಆಗ್ತಾ ಇರುವಂತದ್ದು ಬಂಟ್ವಾಳದ ಏನು ಬಂಟರ ಭವನ ಏನು ಸಭಾಂಗಣ ಏನಿದೆ ಅಲ್ಲಿ. ಅಂದ್ರೆ ಸಾವಿರಾರು ಮಂದಿ ಸತ್ಯಜಿತ್ ಸುರತ್ಕಲ್ ಅವರ ಅಭಿಮಾನಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರುವಂತದ್ದು ಮತ್ತು ಮುಂದಿನ ಲೋಕಸಭಾ ಚುನಾವಣೆ ಏನಿದೆ ಅದರಲ್ಲಿ ಸತ್ಯಜಿತ್ ಸುರತ್ಕಲ್ ಅವರಿಗೆ ಬಿಜೆಪಿಯ ಟಿಕೆಟ್ ನೀಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಈ ಒಂದು ಸಭೆಯಲ್ಲಿ ಮಾಡ್ತಾ ಇರುವಂತ. ಅಂದ್ರೆ ಸತ್ಯಜಿತ್ ಸುರತ್ಕಲ್ ಅವರ ಏನು ಅಭಿಮಾನಿಗಳು ಈಗಾಗಲೇ ಹಲವು ಸಭೆಗಳನ್ನು ಕೂಡ ಮಾಡಿರುವ, ಅಂದ್ರೆ ಸತ್ಯಜಿತ್ ಸುರತ್ಕಲ್ ಟೀಮ್ ಅನ್ನುವಂಥದ್ದನ್ನು ಸಂಘಟಿಸಿಕೊಂಡು ಹಲವು ಸಭೆಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಾಡಿ ಇವತ್ತು ಬೃಹತ್ ಸಭೆಯನ್ನ ಬಂಟ್ವಾಳದ ಬಂಟರ ಭವನದಲ್ಲಿ ನಡೆಸ್ತಾ ಇರುವಂತದ್ದು. ಇದರಲ್ಲಿ ಬಹಳಷ್ಟು ದೊಡ್ಡ ಒತ್ತಾಯ ಏನಂದ್ರೆ ಈ ಬಾರಿ ಸತ್ಯಜಿತ್ ಸುರತ್ಕಲ್ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥದ್ದು. ಅಂದ್ರೆ ಸತ್ಯಜಿತ್ ಸುರತ್ಕಲ್ ಅವರು ಈ ಬಾರಿ ಅಲ್ಲ, ಅದಕ್ಕಿಂತ ಹಿಂದಿನ ಬಾರಿ ವಿಧಾನಸಭಾ ಚುನಾವಣೆ ಏನಿದೆ ಆ ಚುನಾವಣೆ ಸಂದರ್ಭದಲ್ಲಿ ಇವರು ಮಂಗಳೂರು ಉತ್ತರ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು. ಆದ್ರೆ ಅವರು ಆ ಬಾರಿ ಅವರಿಗೆ ಏನು ಬಿಜೆಪಿಯ ಟಿಕೆಟ್ ಕೈ ತಪ್ಪಿ ಏನು ಭರತ್ ಶೆಟ್ಟಿ ಅವರಿಗೆ ಅವತ್ತು ಟಿಕೆಟ್ ಸಿಕ್ಕಿತ್ತು. ಅದರ ಬಳಿಕ ಏನು ಸತ್ಯಜಿತ್ ಸುರತ್ಕಲ್ ಅವರು ಆ ಬಿಜೆಪಿಯ ಪಕ್ಷದ ಚಟುವಟಿಕೆಯಿಂದ ಬಹಳಷ್ಟು ದೂರ ಉಳಿದು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು. ಅದರ ನಂತರ ಬಿಜೆಪಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಕಾಣಿಸಿಕೊಳ್ಳಿಲ್ಲ. ಆದ್ರೆ ಈ ಬಾರಿ ಏನು ಲೋಕಸಭಾ ಚುನಾವಣೆ ಏನಿದೆ ಅದರಲ್ಲಿ ಸತ್ಯಜಿತ್ ಸುರತ್ಕಲ್ ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋಂತ ಆಗ್ರಹಿಸಿ ಅಭಿಮಾನಿಗಳು ಈಗಾಗಲೇ ಬೃಹತ್ ಸಭೆಯನ್ನ ಮಾಡ್ತಾ ಇರುವಂತದ್ದು ಮತ್ತು ಜಿಲ್ಲೆಯಾದ್ಯಂತ ಕೆಲವೊಂದು ಸಭೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಇದು ಬಿಜೆಪಿಗೆ ಕಗ್ಗಂಟಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗೆ. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಇದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸತ್ಯಜಿತ್ ಸುರತ್ಕಲ್ ಅವರು ಒಂದು ಶಕ್ತಿ ಪ್ರದರ್ಶನಕ್ಕೆ ಇಳಿತಾ ಇರುವಂಥದ್ದು ಇದು. ಯಾಕಂತ ಹೇಳಿದ್ರೆ ಅವರ ಬೆಂಬಲಿಗರು ಇರ್ಬೋದು, ಈ ತರ ಬೇಡಿಕೆ ಬರ್ತಾ ಇದೆ. ಒಂದು ಬಿಜೆಪಿಗೆ ಒಂದು ಕರೆಗಂಟೆ ಇದು. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಅವರ ಬೆಂಬಲಿಗರು ಇರ್ಬೋದು, ಕಾರ್ಯಕರ್ತರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಒಂಥರ ಶಕ್ತಿ ಪ್ರದರ್ಶನ. ನಂಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ಪಕ್ಷೇತರವಾಗಿ ನಿಲ್ತೀನಿ,
ಕ್ಷೇತ್ರವಾಗಿ ನಿಂತರೆ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂದೂ ಓಟ್ಗಳು ಡಿವೈಡ್ ಆಗಿ ಹೋಗುತ್ತೆ. ಮತ್ತೆ ಅರುಣ್ ಕುಮಾರ್ ಪುತಿಲ್ ಅವರು ಏನ್ ಮಾಡಿದ್ರು ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅದೇ ತರ ಲೋಕಸಭಾ ಎಲೆಕ್ಷನ್ ಅಲ್ಲೂ ಕೂಡ ಹೊಡೆತ ಬೀಳುತ್ತೆ. ಈ ಒಂದು ಕರಗಂಟಿ ಕೂಡ ಬಿಜೆಪಿಗೆ ಹೋಗುತ್ತೆ. ಈ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಜನಾಗ್ರಹ ಸಮಾವೇಶವನ್ನ ನಡೆಸ್ತಾ ಇರುವಂತದ್ದು. ಈ ಜನಾಗ್ರಹ ಸಮಾವೇಶದಲ್ಲಿ ಜನ ಸಂದಣಿ ಕೂಡ ನೀವು ಗಮನಿಸ್ತಾ ಇರಬಹುದು. ಸತ್ಯಜಿತ್ ಸುರತ್ಕಲ್ ಅವರ ಪರವಾಗಿ ಎಷ್ಟು ಜನರು ಬಂದಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರುವಂತದ್ದು ಒಂದೇ, ಲೋಕಸಭಾ ಎಲೆಕ್ಷನ್ ನಲ್ಲಿ ಸತ್ಯಜಿತ್ ಸುರತ್ಕಲ್ ಅವರಿಗೆ ಟಿಕೆಟ್ ಅನ್ನ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಬಿಡಲ್ಲ, ಈ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ.